ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ ಚಾನಲ್. ವೀಕ್ಷಕರೇ, ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರ ಅಂತ ಯಾಕೆ ಹೆಸರು ಬಂತು, ಯಾರ್ಯಾರ ವಿರುದ್ಧ ನಡೀತಾ ಇದೆ, ಈ ಎಲ್ಲಾ ವಿಚಾರಗಳು ನಿಮಗೆ ಗೊತ್ತೇ ಇದೆ. ಅದರ ಬದಲಾಗಿ ಏನಿದು ಡ್ರೋನ್, ಯಾಕೆ ಯುದ್ಧ ವಿಮಾನಗಳಿಲ್ವಾ, ಕ್ಷಿಪಣಿಗಳಿಲ್ವಾ, ಡ್ರೋನೇ ಯಾಕೆ ಯೂಸ್ ಆಗ್ತಾ ಇದೆ? ಜಾಸ್ತಿ ಡ್ರೋನ್ಗಳು ಯೂಸ್ ಆಗ್ತಾ ಇದೆ. ಅವ್ರೊಂದು 50 ಡ್ರೋನ್ ಬಿಟ್ರಂತೆ, ನಾವೊಂದು 100 ಡ್ರೋನ್ ಬಿಟ್ವಂತೆ. ಅವ್ರು ತುಂಬಾ ಕೊಲ್ಯಾಪ್ಸ್ ಆಗಿ ಹೋಗಿದ್ದಾರೆ. ಬಿಡಿ, ಅವ್ರು ಕೊಲ್ಯಾಪ್ಸ್ ಆಗ್ಲೇಬೇಕು, ಹಾಗೆ ಆಗ್ತಾರೆ, ಸೆಕೆಂಡರಿ ಅದು. ಅದರ ಜೊತೆಗೆ ಏನಿದು ಡ್ರೋನು, ಏನ್ ಇಲ್ಲಿ ಲೋಕಲ್ ಡ್ರೋನ್ ಪ್ರತಾಪ್ ಅಲ್ಲಿ ಇಲ್ಲಿ ಬಡಬಡ ಇಸ್ಕೊಂಡು ಮಾಡ್ತಿರ್ತಾನಲ್ಲ, ಅವ್ನ್ ಮಾತಾಡಿರೋದ ಅಥವಾ ಅವ್ನ್ ಮಾಡಿರೋದ? ಇವೆಲ್ಲ ವಿಚಾರಗಳನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಸೊ ವೀಕ್ಷಕರೇ, ಈ ಡ್ರೋನ್ ಯಾವ ತರ ಅಂತ ಹೇಳಿದ್ರೆ, ಇದ್ರ ಟೆಕ್ನಿಕಲ್ ಟರ್ಮ್ ಏನಂತ ಹೇಳಿದ್ರೆ ಸ್ಕೈ ಸ್ಟ್ರೈಕರ್ ಸೂಸೈಡ್ ಡ್ರೋನ್ ಅಂತ. ಸ್ಕೈನ ಸ್ಟ್ರೈಕ್ ಮಾಡುವ ಸೂಸೈಡ್ ಡ್ರೋನ್, ಸೆಲ್ಫ್ ಸೂಸೈಡ್ ಡ್ರೋನ್ ಅಂತ. ಸೊ ಏನಿದು ಹೆಸರು, ಈ ತರ ಡ್ರೋನ್ ಅಂತ ಇದೆ, ಅದ್ರ ಜೊತೆ ಸೆಲ್ಫ್ ಸೂಸೈಡ್ ಇದೆ. ಏನಿದು ಸ್ಕೈ ಸ್ಟ್ರೈಕರ್, ಏನಿದು, ಇವೆಲ್ಲ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ಡ್ರೋನ್ ಅನ್ನೋದು ನಿನ್ನೆ ಮೊನ್ನೆ ಅಥವಾ 1 ದಶಕ 2 ದಶಕದಿಂದ ಬಂದಿರುವಂತಹದಲ್ಲ ವಿಚಾರ. ಇದು ಬಂದು ಭಾಗಶಃ 8 ದಶಕಗಳಾಗಿದೆ. 8 ದಶಕಗಳಿಂದ ಇದೊಂದು ಮಾಡಿಫೈ ಆಗ್ತಾ ಬರ್ತಾ ಇದೆ. ಈಗ ನಮ್ಮ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಫಾರ್ವರ್ಡ್ ಅಂದ್ರೆ ಟಾಪ್ ಫಾರ್ವರ್ಡ್ ಇರೋದ್ರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡಿಕೊಂಡು ತುಂಬಾ ಅಡ್ವಾನ್ಸ್ ಆಗಿ ಎಲ್ಲಾ ಒಂದು ಆರ್ಮಿ ಫೋರ್ಸ್ಗೆ, ಎಲ್ಲಾ ದೇಶದ ಆರ್ಮಿ ಫೋರ್ಸ್ಗೆ ಅಡಾಪ್ಟ್ ಆಗ್ತಾ ಹೋಗ್ತಾ ಇದೆ. ಫಸ್ಟ್ ಇದನ್ನ ಯೂಸ್ ಮಾಡಿದ್ದು ಅಮೆರಿಕದವರು. ವೀಕ್ಷಕರೇ, ಇದನ್ನ ಯೂಸ್ ಮಾಡಿದ್ರೆ ಏನು ಉಪಯೋಗ ಆಗುತ್ತೆ? ಇದ್ರದ್ದು ಸ್ಟ್ರಾಟಜಿ ಯಾವಾಗ ಬಂತು ಅಂದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲೇ ಬಂತು. ಸೆಕೆಂಡ್ ವರ್ಲ್ಡ್ ವಾರ್ ಯಾವಾಗ ಅಂದ್ರೆ 1939. ಆ ಒಂದು ಆಸುಪಾಸಲ್ಲೇ ಈ ಒಂದು ಡ್ರೋನ್ ಅನ್ನೋ ವಿಚಾರ ಬಂತು. ಈಗ ಇವರು ಬಂದು ನಾನ್ ಮಾಡ್ದೆ, ಇವ್ರು ಮಾಡ್ದೆ, ಅವೆಲ್ಲ ಬಿಡಿ, ಅವೆಲ್ಲ ಚಿಲ್ಲರೆ ವಿಚಾರಗಳು. ಸೊ ಈ ವಿಚಾರ ಈಗ ಬಂತು ಅಂತ ಹೇಳಿದ್ರೆ, ಈಗ ಯಾವ ತರ ಫಾರ್ವರ್ಡ್ ಆಗಿದೆ ಅಂತ ಹೇಳಿದ್ರೆ, ಅಲ್ಲಿಗೆ ಯಾವುದೇ ತರ ವ್ಯಕ್ತಿಗಳೇ ಬೇಡ. ಡ್ರೋನ್ನ ಒಂದ್ಸರಿ ಟಾಪ್ ಅಪ್ ಮಾಡಿಬಿಟ್ರೆ ಆಲ್ಮೋಸ್ಟ್ 6 to 8 ಅವರ್ಸ್ ಸ್ಕೈಯಲ್ಲೇ ಫ್ಲೋ ಆಗ್ತಿರುತ್ತೆ. ಯಾವಾಗ ಒಂದು ಆಪೋಸಿಟ್ ಕಂಟ್ರಿಯ ರಾಡರ್ ಮಿಸ್ ಆಗುತ್ತೋ ಆವಾಗ ಅದು ಹೋಗ್ಬೇಕಾಗಿರೋ ಪ್ಲೇಸ್ಗೆ ಹೋಗಿ ಪ್ಲೇಸ್ಮೆಂಟ್ ತಗೊಳುತ್ತೆ. ಈಗಿನ ಟೆಕ್ನಾಲಜಿಯ ಆ ಒಂದು ಸ್ಕೈ ಸ್ಟ್ರೈಕರ್ ಡ್ರೋನ್ ಈಗಿನ ಟೆಕ್ನಾಲಜಿ ಆ ತರ ಇದೆ. ಇದು ಭಾಗಶಃ 5 ರಿಂದ 10 kg ಇರಬಹುದು. ಅದ್ರ ಮೇಲೆ ಅದನ್ನ ವೆಯ್ಟ್ ಹಾಕಲ್ಲ. ಏನಕ್ಕೆ ಇದು ಯೂಸ್ ಆಗ್ತಾ ಇದೆ ಜಾಸ್ತಿ ಅಂತ ಹೇಳಿದ್ರೆ, ಮೇನ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಯಾವುದೇ ತರ ವ್ಯಕ್ತಿಗಳು ಅವಶ್ಯಕತೆ ಇಲ್ಲ ಹೋಗಿ ಅದನ್ನ ಪ್ಲೇಸ್ ಮಾಡಿ ಬಸ್ಟ್ ಮಾಡ್ಲಿಕ್ಕೆ. ಸೆಲ್ಫ್ ಸೂಸೈಡ್ ಅಂತಾನೆ ಫಸ್ಟ್ ಹೇಳಿದೆ. ತನ್ನಕ್ಕೆ ತಾನಾಗೆ ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗಿ ಬಸ್ಟ್ ಆಗುತ್ತೆ. ಅದು ಪೂರ್ತಿ ಏನ್ ಏರಿಯಾ ಇದೆ ಅಷ್ಟು ಪೂರ್ತಿ ಸರ್ವನಾಶ ಆಗೋಗುತ್ತೆ. ಏನಕ್ಕೆ ಇದನ್ನ ಜಾಸ್ತಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರಾಣಹಾನಿ ಕಡಿಮೆ ಆಗುತ್ತೆ ನಮ್ಮ ದೇಶದ್ದು. ಈಗ ನಮ್ಮಿಂದ ಒಬ್ಬ ಯೋಧನೋ ಇಲ್ಲ ಏರ್ ಫೋರ್ಸ್ ಇಂದ ಬರ್ಬೇಕಾಗಿರೋದು, ಅವ್ರು ಯಾರು ಒಬ್ರು ಕಡಿಮೆ ಆಗ್ತಾರಲ್ಲ ಆಟೋಮೆಟಿಕ್ ಆಗಿ. ನಾವ್ ಇಲ್ಲಿಂದ ಆಕ್ಟಿವೇಟ್ ಮಾಡಿದ್ರೆ ಸಾಕು, ಅಲ್ಲಿಗೆ ಹೋಗಿ ಬೇಕಾಗಿರೋ ಪ್ಲೇಸ್ಗೆ ಬೀಳುತ್ತೆ. ಈ ತರ ಈ ಸ್ಕೈ ಸ್ಟ್ರೈಕರ್ ಸೂಸೈಡ್ ಡ್ರೋನ್ ಆಕ್ಟಿವ್ ಆಗ್ತಾ ಹೋಗುತ್ತೆ. ಸೊ ಇದ್ರಲ್ಲೆಲ್ಲಾನು ಯೋಚನೆ ಮಾಡುವಾಗ ನಮ್ಮ ದೇಶ ಎಷ್ಟು ಸೈನ್ಸ್ ಅಂಡ್ ಟೆಕ್ನಾಲಜಿನಲ್ಲಿ ಫಾರ್ವರ್ಡ್ ಇದೆ ಅನ್ನೋದನ್ನ ಯೋಚನೆ ಮಾಡಿ. ನಾವು ಒಂದೊಂದ್ಸರಿ ಯೋಚನೆ ಮಾಡ್ತೀವಿ, ಇಸ್ರೋದವರು ಕ್ಷಿಪಣಿನ ಮೇಲ್ ಬಿಟ್ರಂತೆ, ರಾಕೆಟ್ ಹಾರಿಸಿದ್ರಂತೆ, ಏನಕ್ಕೆ ಹಾರಿಸ್ತಾ ಇದ್ದಾರೆ, ಸ್ಯಾಟಲೈಟ್ ಲಾಂಚ್ ಮಾಡಿದ್ರಂತೆ, ಯಾಕೆ ಮಾಡ್ತಾ ಇದ್ದಾರೆ, ಏನೂ ಗೊತ್ತಾಗಿರಲ್ಲ. ಈ ಒಂದು ಸಂದರ್ಭದಲ್ಲಿ ಅವೆಲ್ಲ ಉಪಯೋಗಕ್ಕೆ ಬರುತ್ತೆ. ಎಲ್ಲಿ ಅವರು ನಮ್ಮ ಆಪೋಸಿಟ್ ಕಂಟ್ರಿಯವರು ಯಾವಾಗ ಬಿಡ್ತಾರೆ, ಯಾವಾಗ ಲಾಂಚ್ ಮಾಡ್ತಾರೆ, ಇವೆಲ್ಲ ವಿಚಾರಗಳನ್ನು ನಮ್ಮ ಒಂದು ಸ್ಯಾಟಲೈಟ್ಸ್ಗಾಗ್ಲಿ ಇಸ್ರೋದವರಾಗ್ಲಿ ಕಂಟ್ರೋಲ್ ಮಾಡಿ ಆರ್ಮಿ ಫೋರ್ಸ್ಗೆ ಇಂಟಿಮೇಟ್ ಮಾಡ್ತಾ ಇರ್ತಾರೆ. ಎಷ್ಟು ಫಾರ್ವರ್ಡ್ ಆಗಿದ್ದೀವಿ ನಾವು ಟೆಕ್ನಾಲಜಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅನ್ನೋದನ್ನ ನಾವು ಯೋಚನೆ ಮಾಡೋಣ. ಈಗ ಈ ಒಂದು ವಿಚಾರ ನಿಮ್ಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶಕ್ಕೋಗಿ ವಿಡಿಯೋ ಮಾಡಿದ್ದು. ಸೊ ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು, ವಂದನೆಗಳು.